ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನೋಡಿ ಹಾಗಲಕಾಯಿದು ಒಂದು ರೆಸಿಪಿ. ನಮ್ಮ ಹವ್ಯಕ ಜನರು ಅಂದರೆ ಸಿರ್ಸಿ ಕಡೆ ಜನರು ಮಾಡುವಂಥದ್ದು ಒಂದು ಮೊಸರಿನ ಗೊಜ್ಜು, ಅಂದರೆ ಮೊಸರು ಬಜ್ಜಿ ಅಂತ ಹೇಳ್ಬೋದು. ನಾವು ನಮ್ಮ ಹವ್ಯಕ ಭಾಷೆಯಲ್ಲಿ ಹೇಳ್ತೀವಿ ಮೊಸರಿನ ಹಸಿ ಅಂತ. ಇದು ಹಾಗಲಕಾಯಿಂದ ಮಾಡಿರುವಂಥದ್ದು ಒಂದು ಹಸಿ ಅಂತ ಹೇಳ್ತೀವಿ. ಮೊಸರು ಗೊಜ್ಜು ಅಂತ ಹೇಳ್ಬೋದು, ಮೊಸರು ಬಜ್ಜಿ ಅಂತ ಹೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು. ಫ್ರೆಂಡ್ಸ್, ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು 3-4 ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಈ ಥರ ಹೆಚ್ಚಿಟ್ಕೊಂಡು ಆಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ, ಆ್ಯಕ್ಚುಲಿ ಇದಕ್ಕೆ ಕೋಕೋನಟ್ ಆಯಿಲೇ ಹಾಕಬೇಕು, ಭಾಳ ಟೇಸ್ಟಿಯಾಗಿರುತ್ತೆ. ಆದರೆ ನಾನು ಸಾದಾ ಈ ಶೇಂಗಾ ಎಣ್ಣೆನ ಹಾಕಿದ್ದೀನಿ. 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನು ಸಾಸಿವೆ ಕಾಳು, 1-2 ಹಸಿಮೆಣಸಿನಕಾಯಿ, ಒಂದು ಒಣಮೆಣಸಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಒಗ್ಗರಣೆ, ಇದೊಂದು ಸಿಂಪಲ್ ರೆಸಿಪಿ ಫ್ರೆಂಡ್ಸ್. ತುಂಬಾ ಬೇಗ ಆಗುವಂಥದ್ದು ಒಂದು ಮೊಸರು ಬಜ್ಜಿ. ಇದು ಭಾಳ ಈಸಿ ಮತ್ತು ಟೇಸ್ಟಿ. ಹಾಗಲಕಾಯಿ ಈಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದು ನೋಡಿ ಚೆನ್ನಾಗಿ ಇದೆಲ್ಲ ಈ ಥರ ಫ್ರೈ ಆದಮೇಲೆ ಕಲರ್ ಬರಬೇಕು ಚೆನ್ನಾಗಿ. ಆಮೇಲೆ ಹಾಗಲಕಾಯಿನ ಹಾಕಿ ಹುರಿಯೋಣ. ಹಾಗಲಕಾಯಿ ಚೆನ್ನಾಗಿ ಹುರಿಬೇಕು, ಅಂದರೆ ಕಹಿ ಎಲ್ಲ ಹೋಗಿಬಿಡಬೇಕು. ಇದು ನಾವು ಇದಕ್ಕೇನು ಉಪ್ಪು ನೀರು ಮೊದಲೇ ಉಪ್ಪೆಲ್ಲ ಹಾಕಿ ಹುಣಸೆಹಣ್ಣು ಹಾಕಿ ಎಲ್ಲ ನೆನೆಸಿಟ್ಕೊಳ್ಳೋದೇನೋ ಅವಶ್ಯಕತೆ ಇರೋಲ್ಲ. ಇದರಲ್ಲೇ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡೋಣ. ಕಹಿ ಏನಿರಲ್ಲ, ಸ್ವಲ್ಪ ಕಹಿ ಇದ್ರೂ ಅದು ಏನು ಅನಿಸಲ್ಲ. ಒಂದು ಜಸ್ಟ್ ಅದು ಕಹಿ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ರೆ ಕಹಿ ಅಂತೂ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ನಮ್ಮ ಕಡೆ ಎಲ್ಲ ಈ ಥರದ್ದು ಭಾಳ, ಅಂದರೆ ಒಂದು ಅಥವಾ 2 ಹಾಗಲಕಾಯಿ ಇದ್ರೂ ಹೀಗೆಲ್ಲ ಮಾಡ್ತೀವಿ. ಚೆನ್ನಾಗಾಗುತ್ತೆ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡಲಿಕ್ಕೆ. ನೋಡಿ, ಅದಕ್ಕೆ ಈಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು, ಟೇಸ್ಟಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕಿದೆ. ಸರಿಯಾಗಿ ಇದನ್ನು ಹುರಿಬೇಕು, ಚೆನ್ನಾಗಿ ಡ್ರೈ ಆಗಬೇಕಪ್ಪ ಅದು, ಅಂದರೆ ಕಲರ್ ಚೇಂಜ್ ಆಗಬೇಕು ನೋಡಿ, ಅಷ್ಟು ಹುರ್ಕೋಬೇಕು. ಆ ಕಹಿ ಏನೂ ಇರಲ್ಲ. ಚೆನ್ನಾಗಿ ಸಣ್ಣ ಉರಿಯಲ್ಲಿ, ಅಂದರೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದು ನೋಡಿ ಈಗ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇದು ಚೆನ್ನಾಗಿ ಹುರಿದಾಯ್ತಲ್ಲ, ಆಮೇಲೆ ಇದು ಆರ್ಲಿಕ್ಕೆ ಬಿಡಬೇಕು, ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಆಮೇಲೆ ಇದಕ್ಕೆ ಮೊಸರನ್ನು ಹಾಕೋದು. ನೋಡಿ ಫ್ರೆಂಡ್ಸ್, ಮೊಸರು ಸ್ವಲ್ಪ ಹುಳಿ ಇತ್ತು ಅಂದರೆ ಕಾಯಿನ ಸ್ವಲ್ಪ ಹಸಿ ಕಾಯಿನ ರುಬ್ಬಿ ಚೆನ್ನಾಗಿ ನುಣ್ಣಗೆ ಹಾಕ್ಬೋದು. ಇದು ಹುಳಿ ಮೊಸರಾಗಿರಲಿಲ್ಲ, ಸಿಹಿ ಮೊಸರು, ಹಾಗಾಗಿ ನಾನು ಮೊಸರಿಗೆ ಕಾಯಿನ ಹಾಕಿಲ್ಲ, ಕಾಯಿನೂ ಹಾಕಿ ಮಾಡ್ಕೊಳ್ಬೋದು, ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಎಲ್ಲ ಕರೆಕ್ಟ್ ಇದೆ, ಏನೂ ಹಾಕೋದು ಬೇಕಾಗಿಲ್ಲ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಕಹಿನೂ ಆಗಲ್ಲ, ಏನೂ ಇಲ್ಲ. ಇದೇ ಥರ ತುಂಬ ವೆರೈಟಿದು ನಮ್ಮ ಕಡೆ ಮಾಡ್ತೀವಿ. ಕಾಯಿ ಹಾಕಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.